ಹಲೋ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀವಿ. ಈ ಕುಂಬಳಕಾಯಿ ನವಂಬರ್ ಡಿಸೆಂಬರಲ್ಲಿ ಬರುತ್ತೆ. ಈ ಸೀಸನಲ್ಲೇ ಮಾಡಿದ್ರೆ ಅದೊಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಷ್ಟು ದೊಡ್ಡ ಕುಂಬಳಕಾಯಿನ ಈಳ್ಗೆ ಮಣ್ಣೆಯಲ್ಲಿ ಹಚ್ತಾ ಇದ್ದಾರೆ. ಕುಂಬಳಕಾಯಿ ಬಲ್ತಿದ್ರೆ ಸಿಪ್ಪೆ ಹಾಕೋದೇನು ಬೇಡ, ತುಂಬ ಎಳೆದಿದ್ರೆ ಮಾತ್ರ ಸಿಪ್ಪೆ ಹಾಕಬೇಕು. ಇದು ಎಳೆ ಕುಂಬಳಕಾಯಿ, ಹಾಗಾಗಿ ಸಿಪ್ಪೆ ಹಾಕ್ತಾರೆ ನಮ್ಮಮ್ಮ. ಚಿಕ್ಕದಾಗಿ ಕುಂಬಳಕಾಯಿನ ಕಟ್ ಮಾಡ್ಕೊಂಡಿದ್ದೀವಿ. ಹೆಚ್ಚಿಕೊಂಡಿರೋ ಕುಂಬಳಕಾಯಿನ ಇವಾಗ ನೀಟಾಗಿ ತೊಳ್ಕೊಬೇಕು. ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಬೇಕು. ಹಸಿರು ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡ್ಕೋಬೇಕು 2 ಭಾಗಕ್ಕೆ. ಈ ಕುಂಬಳಕಾಯಿ ಪಲ್ಯಕ್ಕೆ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಇಷ್ಟು ಕುಂಬಳಕಾಯಿಗೆ ಇಷ್ಟು ಮೆಣಸಿನ್ಕಾಯಿ ತಗೊಂಡಿದ್ದೀವಿ. ಇವಾಗ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಬೇಡವಾ? ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿನ ಚೆನ್ನಾಗಿ ಬಾಡಿಸ್ಕೋಬೇಕು. ಕುಂಬಳಕಾಯಿ ಪಲ್ಯಕ್ಕೆ ಹಸಿರು ಮೆಣಸಿನ್ಕಾಯಿನ ಚೆನ್ನಾಗಿ ಬಾಡಿಸಿದ್ರೆ ರುಚಿ ಚೆನ್ನಾಗಿ ಬರುತ್ತೆ. ಅಷ್ಟು ಕುಂಬಳಕಾಯಿಗೆ ನಾವು ಇಷ್ಟು ಈರುಳ್ಳಿ ತೊಗೊಂಡಿದ್ದೀವಿ. ಎಷ್ಟು ಹಾಕ್ತೀವೋ ಸ್ವಲ್ಪ ಎಕ್ಸ್ಟ್ರಾ ಈರುಳ್ಳಿ ಒಗ್ಗರಣೆ ಜಾಸ್ತಿ ಇದ್ದರೆ ಪಲ್ಯ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇವಾಗ ಈರುಳ್ಳಿನೂ ಅಷ್ಟೇ, ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಪಲ್ಯಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು. ಈರುಳ್ಳಿ, ಮೆಣಸಿನ್ಕಾಯಿ ಹಾಕದೆ ಸ್ವಲ್ಪ ಇಂಗ್ರೀಡಿಯೆಂಟ್ಸು ಎಲ್ಲನೂ ಸ್ವಲ್ಪ ಜಾಸ್ತಿ ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಕುಂಬಳಕಾಯಿ ಜೊತೆಲಿ ಈರುಳ್ಳಿ ಬೇಯಬೇಕು, ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ. ತುಂಬ ಫ್ರೈ ಮಾಡೋದೇನು ಬೇಡ. ಈರುಳ್ಳಿನ ಇಷ್ಟು ಫ್ರೈ ಮಾಡಿದ್ರೆ ಸಾಕು. 1/4 ಭಾಗ ಬೆಂದಿದ್ರೆ ಸಾಕು. ಇವಾಗ ಹೆಚ್ಚಿಟ್ಕೊಂಡಿರೋ ಕುಂಬಳಕಾಯಿನೆಲ್ಲ ಹಾಕ್ತಾಯಿದ್ದೀವಿ. ಈರುಳ್ಳಿ ಕುಂಬಳಕಾಯಿ ಎಲ್ಲ ಒಟ್ಟಿಗೆ ಹೊಂದಬೇಕು, ಆ ಥರ ಮಿಕ್ಸ್ ಮಾಡಬೇಕು. ಇವಾಗ ಒಂದು 10 ನಿಮಿಷ ಚೆನ್ನಾಗಿ ಬೇಯ್ಕೊಳ್ಳಿ. ದೊಡ್ಡ ಉರಿಯಲ್ಲಿಟ್ಟಿದ್ದೀವಿ. ಈಗ ಒಂದು 10 ನಿಮಿಷ ಆಗಿದೆ. ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ, ಕಲ್ಲುಪ್ಪು ಹಾಕ್ಕೊಳ್ಳೋಣ. ಈ ಕುಂಬಳಕಾಯಿ ಪಲ್ಯಕ್ಕೆ ಫಸ್ಟಿಗೆ ನೀರು ಹಾಕ್ಬಾರ್ದು, ಅದರಲ್ಲೇ ನೀರಿರುತ್ತೆ, ನೀರು ಬಿಟ್ಕೊಳ್ಳುತ್ತೆ. ಬೇಕು ಅಂದ್ರೆ ಅಷ್ಟೇ ಹಾಕಬೇಕು. ನಾವು ಮತ್ತೆ ನೀರು ಹಾಕಿಲ್ಲ. ಇವಾಗ ಮತ್ತೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಹಬೆಯಲ್ಲಿ ಚೆನ್ನಾಗಿ ಬೇಯ್ಕೊಳ್ಳಿ, ಮುಚ್ಚಳ ಮುಚ್ಚಿ ಬೇಯಿಸ್ಬೇಕು. ಕುಂಬಳಕಾಯಲ್ಲಿ ಇರೋ ನೀರಲ್ಲೇ ಬೇಯಿಸ್ತೀವಿ. ಆವಾಗವಾಗ ಈ ಥರ ತಿರುತ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ನೀರು ಹಾಕಿರಲ್ವಲ್ಲ, ಹಂಗಾಗಿ ಆವಾಗವಾಗ ತಿರುತ್ತಾ ಇರಬೇಕು. ಇವಾಗ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀವಿ. ಒಂದು ಅರ್ಧ ಬೆಂದಾದ್ಮೇಲೆ ನೀರು ಹಾಕ್ತಾಯಿದ್ದೀವಿ. ನೀರಿನಂಶ ಕುಂಬಳಕಾಯಲ್ಲಿರೋ ನೀರಿನಂಶ ಎಲ್ಲ ಹಿಂಗೋದ್ಮೇಲೆ ನೀರು ಹಾಕ್ತಾಯಿದ್ದೀವಿ. ಸ್ವಲ್ಪ 4-5 ಸ್ಪೂನ್
ಇವಾಗ ಧನಿಯಾ ಪೌಡ್ರ್ ಹಾಕ್ತಾ ಇದ್ದೀವಿ. ಈ ಪಲ್ಯಕ್ಕೆ ಈ ಧನಿಯಾ ಪೌಡರ್ ತುಂಬ ಇಂಪಾರ್ಟೆಂಟು, ತುಂಬ ಟೇಸ್ಟ್ ಕೊಡುತ್ತೆ ಈ ಧನಿಯಾ ಪೌಡರ್. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು. ಇವಾಗ ಮಿಕ್ಸ್ ಮಾಡ್ಕೋಬೇಕು. ಧನಿಯಾ ಪೌಡರು ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಮುಚ್ಚಳ ಮುಚ್ಚಿ ಇವಾಗ ತುರಿದಿರೋ ತೆಂಗಿನಕಾಯಿ ಹಾಕ್ತಾಯಿದ್ದೀವಿ. ತೊಳೆದು ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀವಿ. ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿನೂ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಕುಂಬಳಕಾಯಿ ಈ ಥರ ಆಲೂಗೆಡ್ಡೆ ಟೆಕ್ಸ್ಚರ್ ಥರ ಬರಬೇಕು, ಆವಾಗ ಚೆನ್ನಾಗಿರುತ್ತೆ. ಕುಂಬಳಕಾಯಿ ಹಸ್ರಿಗಿರಬೇಕು. ಆ ಕುಂಬಳಕಾಯಿ ತಗೊಂಡು ಮಾಡಿದ್ರೆ ಪಲ್ಯ ಚೆನ್ನಾಗಾಗುತ್ತೆ. ಹಸಿರು ಸಿಪ್ಪೆಯಲ್ಲಿ ಮಾಡ್ಕೋಬೇಕು. ಇವಾಗ ಮತ್ತೆ ಸಿಮ್ಮಲ್ಲಿ ಹಬೆಯಲ್ಲಿ ಬೇಯಬೇಕು. ಇವಾಗ ಪಲ್ಯ ರೆಡಿ ಆಗಿಬಿಡ್ತು. ನಾವು ಹಾಕಿರೋದು ಕಮ್ಮಿ ಇಂಗ್ರೀಡಿಯೆಂಟ್ಸ್ ಆದ್ರೂ ಇದೇ ಥರ ಮಾಡಿದ್ರೆ ತುಂಬ ಚೆನ್ನಾಗಿ, ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದೇ ಒಂದು ಸರಿ ಟ್ರೈ ಮಾಡಿ ಇದೇ ಥರ. ರುಚಿಕರವಾದ ಆರೋಗ್ಯಕರವಾದ ಕುಂಬಳಕಾಯಿ ಪಲ್ಯ. ಫ್ರೆಂಡ್ಸ್, ಕುಂಬಳಕಾಯಿ ಪಲ್ಯ ರೆಡಿ ಆಯಿತು. ಚಪಾತಿಗೆ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್. ನೆಂಚ್ಕೊಳ್ಳೋಕ್ಕೂ ತಿನ್ಬೋದು, ಹಾಗೇನೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಈ ಪಲ್ಯ. ಕುಂಬಳಕಾಯಿ ಸೀಸನ್ನಲ್ಲೇ ಈ ಕುಂಬಳಕಾಯಿ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಕುಂಬಳಕಾಯಿನೂ ಹಾಗೆ ಚೆನ್ನಾಗಿರೋದು ಬರುತ್ತೆ. ಇವಾಗ ಒಂದು ಬಳ್ಳಿಯ ರೊಟ್ಟಿ ಮಾಡ್ತಾಯಿದ್ದಾರೆ. ಈ ಹಿಟ್ಟಿಗೆ ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿದ್ದಾರೆ. ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಕಮ್ಮಿ ಹಾಕಬೇಕು, ಜೋಳದ ಹಿಟ್ಟು ಜಾಸ್ತಿ ಹಾಕಬೇಕು, ಆವಾಗ ಚೆನ್ನಾಗಿ ಬರುತ್ತೆ ರೊಟ್ಟಿ. ಬಳ್ಳಿಯ ರೊಟ್ಟಿಗೆ ಕುಂಬಳಕಾಯಿ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ, ಎರಡಕ್ಕೂ ಕಾಂಬಿನೇಷನ್. ನಿಮಗೆ ಯಾರಿಗಾದ್ರೂ ಬಳ್ಳಿಯ ರೊಟ್ಟಿ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ರೆಸಿಪಿನ ಹಾಕ್ತೀವಿ. ಈ ರೊಟ್ಟಿಗೆ ಈ ಪಲ್ಯ ಒಳ್ಳೆ ಕಾಂಬಿನೇಷನ್ನು. ಈ ಕುಂಬಳಕಾಯಿ ಪಲ್ಯ ಇಷ್ಟ ಆಗಿದ್ದರೆ ಒಂದು ಲೈಕ್, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.